ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಓಕೆ, ಇವತ್ತು ಇಂಡಿಯಾ ಫ್ಯಾನ್ಸ್ಗೆ ಹಂಗ ರೊಕೋ ಫ್ಯಾನ್ಸ್ಗೆ ಹಬ್ಬನ ಹಬ್ಬ ತಿಳ್ಬೇಕು. ಇದಕ್ಕೆ ಇವತ್ತು ಡಬಲ್ ಮೊನ ಅಂತ ಅಂದ್ರೆ ಏನೈತಿ, ಇವತ್ತು ಫಸ್ಟ್ ಇಂಡಿಯಾ ಮ್ಯಾಚ್ ಇರೋದು ಹಬ್ಬ ಆದ್ರ ಇನ್ನೊಂದ್ ನೆಕ್ಸ್ಟ್ ಕಣ್ಣಿಗೆ ಏನ್ ಹಬ್ಬ ಅಂದ್ರ ಆಫ್ಟರ್ ದ ಲಾಂಗ್ ಟೈಮ್ ನಮ್ಮ ರೋಕೋ ಅಂದ್ರೆ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ 8 ತಿಂಗಳಾದ್ಮೇಲೆ ಓಡಿಐ ಫಾರ್ಮೆಟ್ ಕ್ರಿಕೆಟ್ ಒಳಗ ಬರ್ಲತ್ತಾರೋ. ಅಂದ್ರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ಲತ್ತಾರ 8 ತಿಂಗಳ ಆದ್ಮೇಲೆ. ಆಫ್ಟರ್ ದ ಟೆಸ್ಟ್ ರಿಟೈರ್ಮೆಂಟ್ ಒಂಥರ ನೋಡ ಖುಷಿ ಆಗೈತಿ. ಅದಕ್ಕಾರ ಬಾಳ್ ಸತ್ತು ನೋಡಿ IPL ನೋಡಿದಕ್ಕರೆ ಇಂಡಿಯನ್ ಟೆಸ್ಟ್ ಜರ್ಸಿ ನೋಡೋದು ಮಜಾನೇ ಬೇರೆ. ಓಕೆ, ಇವತ್ತಿನ ಮ್ಯಾಚ್ ಒಳಗೆ ಇವ್ರದಾರು. ಓಕೆ, ಇವತ್ತಿನ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಓಡಿಐದ ಪ್ರಿವ್ಯೂ ನೋಡೋಣ. ಪ್ರಿವ್ಯೂ ಒಳಗೆ ಏನೈತಿ, ವೆನ್ಯೂ ಇನ್ಫೋ, ಹಂಗ ಪಿಚ್ ರಿಪೋರ್ಟ್, ವೆದರ್ ರಿಪೋರ್ಟ್, ಹಂಗ ಪ್ಲೇಯಿಂಗ್ ಇಲೆವೆನ್ ಅಂಡ್ ಪ್ರಿಡಿಕ್ಷನ್ ಟೋಟಲ್ ವಿಡಿಯೋ ಫುಲ್ ತಗೊಂಡ್ ಅದಕ್ಕ ನೀವು ವಿಡಿಯೋನ ಕೊನೆಯವ್ರು ನೋಡ್ಬೇಕು, ಹಂಗ ವಿಡಿಯೋಕು ಲೈಕ್ ಮಾಡ್ಕೊ. ಓಕೆ, ಫಸ್ಟ್ ವೆನ್ಯೂ ಇನ್ಫೋ ಕಡೆ ಹೋದ್ರ ಇವತ್ತಿನ ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂದ್ರೆ, ಇವತ್ತಿನ ಮ್ಯಾಚ್ ನಡೆಯುತ್ತಿರೋದು ಆಸ್ಟ್ರೇಲಿಯಾದ ಪೆರ್ತ್ ನ ಓಪ್ಟರ್ ಸ್ಟೇಡಿಯಂದಾಗ ಈ ಮ್ಯಾಚ್ ನಡೆಯತಿ. ಈ ಈ ಈ ಪಿಚ್ನ ರಿಪೋರ್ಟ್ ಕೇಳ ಅಂದ್ರೆ ಪಿಚ್ ರಿಪೋರ್ಟ್ ಕೇಳಕ್ ಬಂದ್ರ ಈ ಕಡೆ ನೋಡ್ಬೋದು ನೀವು. ಪಿಚ್ ರಿಪೋರ್ಟ್ ಹೆಂಗೈತಾರ, ಹೆವಿ ಅಂದ್ರೆ ಹೆವಿ ಹಾರ್ಡ್ ಆಗೈತಿ. ಹಂಗ ಗ್ರೀನ್ ಪಿಚ್ ಐತಿದು. ಅದಕ್ಕೆ ಐತಿ ಇಲ್ಲಿ ಈ ಸರ್ಫೇಸ್ ಒಳಗ ಬಾಲ್ ಬಿದ್ರ ಪಕ್ಕ ಸ್ವಿಂಗ್ ಆಗೋದಂತ ಹೆಚ್ಚು. ಅದಕ್ಕೆ ಇಲ್ಲಿ ಸ್ವಿಂಗ್ ಬಾಲರ್ಸ್ ಒಳಗೆ ಸ್ವರ್ಗ ಅಂತ ಹೇಳ್ಬೇಕು ಈ ಪಿಚ್. ಓಕೆ, ನಮ್ ಟೀಮ್ ಎಂತ ಪ್ಲೇ ಇವತ್ತು ಪಿಕ್ ಮಾಡೋ ಪ್ರಕಾರ ಆಸಿಫ್ ಸಿಂಗು ಆಡೋಂಗ್ ಕಾಣಿಸ್ತಾರೋ, ಸಿರಾಜ್ ಆಡೋಂಗ್ ಕಾಣಿಸ್ತಾರೋ, ಇನ್ನೊಬ್ರು ಹರ್ಷಿತ್ ರಾಣಾ ಆಡೋ ಸಾಧ್ಯತೆ ಐತಿ. ಅದನ್ನ ಪ್ಲೇಯಿಂಗ್ ಇರೋ ಹೇಳ್ತೇನೆ. ಇದು ಪಿಚ್ ರಿಪೋರ್ಟ್ ಕಡೆ ಹೇಳ್ಕೊತವ್ರ ಆಸ್ ಇಟ್ ಇಸ್ ಹಂಗ ಪೇಸು ಬೌನ್ಸ್ ಹೆಚ್ಚಿಗೆ ಇರುತ್ತೆ. ಎಸ್ಪೆಷಲಿ ಈ ಪಿಚ್ ಅಂತ ಬೌನ್ಸ್ ಹೆಚ್ಚಿರುತ್ತೆ. ಅದಕ್ಕೆ ಆಸ್ಟ್ರೇಲಿಯನ್ ಪಿಚ್ ಸಾಯಿಲ್ ಆಗೋದಂತ್ರ ಪಕ್ಕ ಬೌನ್ಸ್ ಇದ್ದ ಇರತ್ತೆ. ಇನ್ನ ಪಿಚ್ ರಿಪೋರ್ಟ್ ಆಯ್ತು. ಇದು ಪಿಚ್ ಎಟ್ ಡೇಂಜರಸ್ ಅಂದ್ರೆ ಇಲ್ಲಿ ಬ್ಯಾಟರ್ಸ್ ಒಳಗೆ ಈಸಿ ಇಲ್ಲ. ಎದಕ್ಕಾರ ಇದು ಬೌಲರ್ಸ್ ಪಿಚ್ ಆಗಿರೋದ್ರ ಈ ಪಿಚ್ ನ ನೀವು 225 ಅಂತ 250 ರನ್ ಹೊಡೆದ್ರೆ ಪಕ್ಕ ಮ್ಯಾಚ್ ವಿನ್ ಆದ್ರೆ ಹೇಳ್ಬೇಕು. ಅದಕ್ಕೆ ಟಾಸ್ ಇದ್ದ ಟೀಮ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ಲಕ್ಕ ಆಯ್ಕೆ ಮಾಡ್ಕೋತಾವ. ಇನ್ನ ಈ ಕಡೆ ಈ ಪಿಚ್ ರಿಪೋರ್ಟ್ ಆಯ್ತು, ವೆನ್ಯೂ ಇಂಪೋ ಆಯ್ತು. ಇನ್ನ ಥರ್ಡ್ ರಿಪೋರ್ಟ್ ಅದೇ ಇರೋದು ವೆದರ್ ರಿಪೋರ್ಟ್. ವೆದರ್ ಬಗ್ಗೆನ ಸ್ವಲ್ಪ ಕಳವಳ ವ್ಯಕ್ತ ಆಗತ್ತೆ ಎಲ್ಲೆಡೆ. ಎದಕ್ಕಾರ ಈ ಮ್ಯಾಚಿಗೆ ಮಳೆ ಅಡ್ಡಿ ಆಗ್ಬೋದು ಅನ್ನೋ ಎಲ್ಲಾ ರಿಪೋರ್ಟ್ಸ್ ಬರ್ಲತ್ತು. ಒಂದು ವಾರದಿಂದ ರಿಪೋರ್ಟ್ಸ್ ಬರ್ಲತ್ತಿದ್ದು ಅಂದ್ರ 19ನೇ ತಾರೀಕ ಆಸ್ಟ್ರೇಲಿಯಾದ ಮಳೆ ಆಗೋದೈತಿ. ಅಂದ್ರ ಈ ಪೆರ್ತ್ ಸ್ಟೇಡಿಯಂ ಮಳೆ ಆಗೋ ಸಾಧ್ಯತೆ ಐತಿ. 70% ಮಳಿ ಪರ್ಸೆಂಟೇಜ್ ಇದು ಐತಿ. ಅಂದ್ರ ಪ್ರೊಬಬಿಲಿಟಿ ಐತಿ ಮಳಿ ಬರೋ ಸಾಧ್ಯತೆ ಐತಿ. ಅದಕ್ಕೆ ಐತಿ ಇಲ್ಲಿ ಟಾಸ್ ಒಂದ್ ಸ್ವಲ್ಪ ವಿಳಂಬ ಆಗ್ಬೋದು. ಮ್ಯಾಚಿಗೆ ಏನ್ ತೊಂದ್ರೆ ಇಲ್ಲ ಯಾರು ಆದ್ರೂ ನೋಡೋ ಹೇಳಕ್ ಬರಲ್ಲ. ವಿಧಿ ಅಂದ್ರ ಮಳಿ ಏನ್ ಹೇಳಕ್ ಬರಲ್ಲ, ಯಾವಾಗ ಇಂಟರ್ಪ್ರಿಟೇಷನ್ ಮಾಡ್ತೈತೆ ಗೊತ್ತಿಲ್ಲ. ಆದ್ರೂ ಹೋಪ್ ಮಳಿ ಬರ್ಬೋದ ನಾವ್ ಅನ್ಕೋತೀವಿ. ಮಳಿ ಬರಂಗಿಲ್ಲ ನನ್ಗ ಅನ್ಸತಿ. ಓಕೆ, ಇನ್ನ ಅದ್ ನಮ್ ಕೈಗಿಲ್ಲಲ್ಲ. ಅದಕ್ಕ ಇನ್ನು ನೆಕ್ಸ್ಟ್ ನಮ್ಮ ವಿಡಿಯೋ 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇದು ಪ್ಲೇಯಿಂಗ್ ಇಲೆವೆನ್. ಪ್ಲೇಯಿಂಗ್ ಇಲೆವೆನ್ ಪಕ್ಕ ಫಾರ್ಮಲಿ ಸಖತ್ ಆಗೈತಿ. ನೋಡ್ಕೊಂಡು ಒಂದೊಂದಾಗಿ ನಾನು ಹೇಳ್ತೆ. ತಪ್ಪಿದ್ರೆ ಅಂತ ಕಾಮೆಂಟ್ ಹಾಕ್ಬಿಡ್ರಿ. ಓಕೆ, ಫಸ್ಟ್ ಹೇಳ್ಕೊತೀನಿ. ಓಪನಿಂಗ್ ಒಳಗ ಶುಭ್ಮನ್ ಗಿಲ್ ಅಂಡ್ ರೋಹಿತ್ ಶರ್ಮಾ. 3ನೇ ನಂಬರ್ ವಿರಾಟ್ ಕೊಹ್ಲಿ, 4ನೇ ನಂಬರ್ ಶ್ರೇಯಸ್ ಅಯ್ಯರ್, 5ಕ್ಕೆ KL ರಾಹುಲ್, 6ಕ್ಕೆ ಐತಿ ನಿತೀಶ್ ಕುಮಾರ್ ರೆಡ್ಡಿ, 7ಕ್ಕೆ ಅಕ್ಷಯ್ ಪಟೇಲ್, 8ಕ್ಕೆ ಹರ್ಷಿತ್ ರಾಣಾ, 9ಕ್ಕೆ ಐತಿ ಇಲ್ಲಿ ನಮ್ಮ ಸಿರಾಜ್ ಭಾಯ್ ಅವರು, 10ಕ್ಕೆ ಹರ್ಷಿತ್ ಸಿಂಗ್, 11ಕ್ಕೆ ಕುಲ್ದೀಪ್ ಯಾದವ್. ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೆವೆನ್ ಅಂತ ಇರ್ಬೋದು ನನಗ ಅನ್ಸತಿ. ಸೊ ನಮ್ದೇನ್ ತಪ್ಪಿತ್ತ ನೀವು ವಿಡಿಯೋ ಕಾಮೆಂಟ್ ಮಾಡ್ರಿ, ನಿಮ್ದೇನ್ ಪ್ಲೇಯಿಂಗ್ ಇಲೆವೆನ್ ಅಂತ ಹೇಳಿ. ನನ್ನ ಪ್ರಕಾರ ಇದು ಇಂಡಿಯಾ ಟೀಮ್ ಪ್ಲೇಯಿಂಗ್ ಇಲೆವೆನ್ ಆಗಿರುತ್ತೆ ಆಲ್ಮೋಸ್ಟ್. ಇದಕ್ಕರ ಇದು ಆಸ್ಟ್ರೇಲಿಯನ್ ಸಾಯಿಲ್ ಆಗಿರಂತ್ರಿ ಹೆಚ್ಚಿಗೆ ಒಬ್ಬರ ಪೇಸರ್ ಹೆಚ್ಚಿಗೆ ಬರ್ತಾರೋ ಆ ಕಾರಣತ್ರ ಐತಿ. ನಾ ಪೇಸರ್ ಯಾಕಂದ್ರ ಇಲ್ಲಿ ಆಸ್ಟ್ರೇಲಿಯಾ ಪಿಚ್ ಆಗಿರೋದ್ರ ಇಲ್ಲಿ ಪೇಸ್ ಬೌನ್ಸ್ ಹೆಚ್ಚಾಕತಿ. ಅದಕ್ಕೆ ನಾ ಹೆಚ್ಚಿನ ಸ್ಪಿನ್ನರ್ಸ್ ಗಳಿಗೆ ಪ್ರಿಫರೆನ್ಸ್ ಕೊಡೋಕ್ಕಿಂತ ಹೆಚ್ಚೈತಿ ಇಲ್ಲಿ ಪೇಸ್ ಬೌಲರ್ಸ್ ಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೋ. ಅದಕ್ಕೆ ನಾ ಇಲ್ಲಿ ಹರ್ಷಿತ್ ರಾಣಾ ಮತ್ತು ಆರ್ಶಿಪ್ ಸಿಂಗ್ ಮತ್ತು ನಮ್ಮ ಮೊಹಮ್ಮದ್ ಸಿರಾಜ್ ಅವ್ರು 3 ಮಂದಿ ಆಡಿಸ್ತೀನಿ. ಬುಮ್ರಾ ಎಲ್ಲ ಅದೊಂಥರ ಬ್ಯಾಸರ. ಅದು ಬಿಟ್ರೆ ಐತಿ ಬೌಲಿಂಗ್ ಸ್ಕ್ವಾಡ್ ಮಸ್ತ್ ಐತಿ. ಆದ್ರೆ ಎಸ್ಪೆಷಲಿ ಈ ಪಿಚ್ನ ಅದು ಹರ್ಷಿತ್ ರಾಣಾ ಪಕ್ಕ ಕ್ಲಿಕ್ ಆಗಿ ಹಾಕಾರೋ. ವಿಕೆಟ್ ಹೆಚ್ಚಿಗೆ ವಿಕೆಟ್ ತಗೊಂಡ್ರು ಹೇಳಕ್ ಬರಂಗಿಲ್ಲ. ನಮ್ಮ ಟೀಮ್ ಹಂಗೈತಿ. ಆಮೇಲೆ ನೋಡ್ಬೇಕಾರ ಟೀಮ್ ಮಸ್ತ್ ಅಂದ್ರೆ ಪಕ್ಕ ಆಸ್ಟ್ರೇಲಿಯಾದ ಟಕ್ಕರ್ ಕೊಡಂಗೈತಿ. ಓಕೆ, ಇನ್ನು ಪ್ರಿಡಿಕ್ಷನ್ ಟೈಮಿಗೆ ಬಂದ್ರೆ ಹೆಂಗೈತಿ ಅಂದ್ರೆ, ಪ್ರಿಡಿಕ್ಷನ್ ಟೈಮ್ ಹಿಡ್ಕೋತ ಹೋದ್ರೆ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಇಂಡಿಯಾದಾಗ ಗೆಲ್ಬೇಕಂತ ಅನ್ಸುತ್ತೆ. ಎದಕ್ಕಂದ್ರೆ ಆಸ್ಟ್ರೇಲಿಯನ್ ಬೌಲಿಂಗ್ ಸ್ಕ್ವಾಡ್ ಭಾರಿ ಐತಿ. ಆದ್ರೆ ಬ್ಯಾಟಿಂಗ್ ಸ್ಕ್ವಾಡ್ ಸ್ವಲ್ಪ ಇನ್ ಎಕ್ಸ್ಪೀರಿಯನ್ಸ್ ಇದ್ದಂಗೆ ಐತಿ. ಅದಕ್ಕೆ ಇಲ್ಲಿ 3 ಮಂದಿ ಪೇಸರ್ಸ್ ಹಾಕೊಂಡಿದ್ದು ಈ ಪಕ್ಕ ಈ ಹೇಳನ್ನ ಆಗ ಹೇಳ್ದಂಗ ಈ ಪಿಚ್ನ ಪಕ್ಕ ಹರ್ಷಿದ ಕ್ಲಿಕ್ ಆಗಿ ಹಾಕರ್ದಕ್ಕಾರ ಇವರು ಹೇಳಿ ಮಾಡ್ಸಂಗ್ ವಿಕೆಟ್ ಇದು. ಸೊ ಅವರು ಕ್ಲಿಕ್ ಹಾಕೋರು. ಹಂಗ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಹಳಿ ಮೊಹಮ್ಮದ್ ಸಿರಾಜ್ ಅವ್ರು ಬರ್ತಾರೆ. ಈಗಂದ್ರೆ ಬಾರಿ ಆಡ್ಲತ್ತಾರ. ಇವತ್ತಿನ ಪ್ರಿಡಿಕ್ಷನ್ ಕೂಡ ಬಂದ್ರೆ ನಮ್ಮ ಟೀಮ್ ಇಂಡಿಯಾ ಗೆಲ್ತಾರೆ ಹೇಳ್ತಾನೆ. ಎದಕ್ಕಾರ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಸ್ಕ್ವಾಡ್ ಇನ್ ಎಕ್ಸ್ಪೀರಿಯನ್ಸ್ ಐತಿ, ಬೌಲಿಂಗ್ ಅಟ್ಟ ಎಕ್ಸ್ಪೀರಿಯನ್ಸ್ ಐತಿ. ಅದಕ್ಕಂದ್ರೆ ಇಂಡಿಯಾ ಗೆಲ್ತಾ ಇರ್ತಾನೆ ಹೇಳ್ತಾನೆ. ಇದು ಪ್ರಿಡಿಕ್ಷನ್ ಆಯ್ತು. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೊಂದು ವಿಡಿಯೋ ಎಲ್ರಿಗೂ ನಮಸ್ಕಾರ.